ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಅಧಿಕಾರಕ್ಕೆ ಬಂದ ಮೇಲೆ ಮಾರ್ಕೆಟ್ಗೆ ಹೊಸ ಲುಕ್ ನೀಡುವಂತಹ ಚಿಂತನೆ ನಡೀತಾ ಇದೆ. ಕೆಆರ್ ಮಾರುಕಟ್ಟೆಯನ್ನ ಮಾದರಿ ಮಾರ್ಕೆಟ್ ಮಾಡಲು ಪ್ಲಾನ್ ಅನ್ನು ಮಾಡಿಕೊಳ್ಳಲಾಗಿದೆ. 2 ತಿಂಗಳಲ್ಲಿ ಅನಧಿಕೃತ ಮಳಿಗೆಗಳ ತೆರವಿಗೆ ಜಿಬಿಎ ಮುಂದಾಗಿದ್ದು, ಮಾರುಕಟ್ಟೆ ಒಳಗೆ ಹಾಗೂ ಹೊರಗಿನ ಅನಧಿಕೃತ ಮಳಿಗೆಗಳ ತೆರವು ಮಾಡುವುದಕ್ಕೆ ಹಾಗೂ ಸ್ವಚ್ಛತೆಯನ್ನ ಕಾಪಾಡುವುದಕ್ಕೆ ಜಿಬಿಎ ಮುಂದಾಗಿದೆ. ಗ್ರಾಹಕರಿಗೆ ಇನ್ನು ಮುಂದೆ ಯಾವುದೇ ರೀತಿಯ ಕಿರಿಕಿರಿಯಾಗದಂತೆ ಪಾಲಿಕೆ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಕೆಆರ್ ಮಾರ್ಕೆಟು ನಮ್ಮ ಮುಖ್ಯ ಆಯುಕ್ತರು ಜಿಬಿಎ ಅವ್ರ ಜೊತೆಗೆ ನಾನು ಸಹ ವಿಸಿಟ್ ಮಾಡಿದ್ದೀನಿ. ಅಲ್ಲಿ ಭಾಳಷ್ಟು ಸುಧಾರಣೆ ಆಗಬೇಕಿದೆ. ಅಲ್ಲಿ ನಿಜವಾಗೂ ಸಹ ಅಲ್ಲಿ ಇರುವಂಥವರು ಏನು ವ್ಯಾಪಾರಸ್ಥರು ಮತ್ತು ಕಸ್ಟಮರು ಅದು ಹೇಗೆ ಅದನ್ನು ವ್ಯಾಪಾರ ಮಾಡ್ತಾರಂತ ನನಗೆ ಗೊತ್ತಾಗೋದಿಲ್ಲ. ಆ ಥರದ್ದು ಸಿಚುವೇಶನ್ ಇತ್ತು. ಅದಕ್ಕೆ ಈಗ ಆಲ್ರೆಡಿ ಸುಧಾರಣೆಗೆ ಕೈ ಹಾಕಿದ್ದೀವಿ. ಕ್ಲೀನಿಂಗ್ ಮಾಡುವಂಥ ಕೆಲಸವನ್ನು ಫಸ್ಟ್ ಪ್ರಾರಂಭ ಮಾಡಿದ್ದೀವಿ. ಯಾರ್ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ರು ಅವನ್ನೆಲ್ಲ ತೆರವುಗೊಳಿಸುವಂಥ ಕೆಲಸವನ್ನು ಮಾಡಿದ್ದೀವಿ. ಭಾಳ ಮುಖ್ಯವಾಗಿ ಅವ್ರು ಭಾಳಷ್ಟು ಜನ ಅದರಲ್ಲಿ ಪೇ ಮಾಡದೇ ಇರೋವಂಥವ್ರು ಇಲ್ಲಿಗಲ್ಲಿ ಕೂತಂಥವ್ರು ಇದ್ದಾರೆ. ಅಂಥವ್ರನ್ನೂ ಸಹ ಅಲ್ಲಿಂದ ಜಾಗ ಖಾಲಿ ಮಾಡಿಸ್ತೀವಿ. ಅಧಿಕೃತವಾಗಿ ಯಾರಿದ್ದಾರೆ ಅವರು ಕೂತು ವ್ಯಾಪಾರ ಮಾಡಬೇಕಾಗತ್ತೆ. ಅದನ್ನು ಎನ್ಶೋರ್ ಮಾಡ್ತೀವಿ. ಎಲ್ಲರೂ ಕೂಡ ಅದನ್ನೇ ಹೇಳ್ತಾರೆ. ಇಲ್ಲಿಗಲ್ ಆಗಿ ಯಾರಾದರೂ ಫುಟ್ಪಾತ್ ಅಂದ್ರೆ ಪ್ಯಾಸೇಜ್ ಅಲ್ಲಿ ಏನಾದ್ರು ವ್ಯಾಪಾರ ಮಾಡ್ತಿದ್ರೆ ಅದನ್ನ ತೆರವು ಮಾಡಿಸ್ತೀವಿ. ನಾವು ಹೇಳಿಲ್ಲ, ಮಾಡಿದ್ದೀವಿ. ಅಲ್ಲ, ಬಟ್ ಅದು ಮತ್ತೆ ಕಂಟಿನ್ಯೂ ಆಗುತ್ತೆ ಸರ್. ಇಲ್ಲ ಒಮ್ಮೆ ಏನು ಅಂತ ಹೇಳಿ ಅಂದ್ರೆ ದಂಡ ಹಾಕುವಂಥದ್ದು ಆ ಥರದ್ದು ಏನಾದರೂ ಇಲ್ಲ. ಮಾಡ್ತೀರಾ ಹೇಗೆ? ಈ ದಂಡದ ಪ್ರಶ್ನೆ ಎಲ್ಲ ಇಲ್ಲಿಗಲ್ ಆಕ್ಯುಪೆಂಟ್ ಯಾರಿದ್ದಾರೆ ಎನ್ಕ್ರೋಚ್ ಮಾಡಿದ್ರು ಅವನ್ನೆಲ್ಲ ರಿಮೂವ್ ಮಾಡೋದನ್ನ ನೀವು ನೋಡಿದಿರಿ. ಮಾಧ್ಯಮದಲ್ಲೂ ಸಹ ಬಂದಿದೆ. ನಾವು ಸಹ ರೆಗ್ಯುಲರಾಗಿ ವಾಚ್ ಮಾಡ್ತಾ ಇದ್ವಿ. ನಮ್ಮ ಅಧಿಕಾರಿಗಳು ಅಲ್ಲೇ ಇದ್ದಾರೆ. ಹಾಗಾಗಿ ಒಂದಿಷ್ಟು ಕ್ಲೀನಿಂಗ್ ಪ್ರಕ್ರಿಯೆ ಆಗಬೇಕು, ಅದನ್ನು ಮಾಡಿಸ್ತಾ ಇದ್ದೀವಿ. ಒಂದಿಷ್ಟು ರಿಪೇರಿ ಕೆಲಸ ಆಗಬೇಕಿದೆ, ಅದನ್ನು ಸಹ ನಾವು ಮಾಡಬೇಕು ಅಂತ ಆಲ್ರೆಡಿ ಕೈ ಹಾಕಿದ್ವಿ. ಕೆಲಸ ನಡೀತಾ ಇದೆ. ಅಲ್ಲಿರುವಂಥವ್ರಿಗೆ ಒಂದು ಒಳ್ಳೆಯ ವಾತಾವರಣ ಕೊಡಬೇಕು. ಕಸ್ಟಮರ್ ಯಾರು ಬರ್ತಾರೆ ಅವರಿಗೆ ಮತ್ತು ವ್ಯಾಪಾರಸ್ಥರಿಗೆ ಒಂದು ಒಳ್ಳೆಯ ವಾತಾವರಣ ಸಿಗಬೇಕು ಅಲ್ಲಿ ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಈ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದೀವಿ. ಖಂಡಿತ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಸುಧಾರಣೆಯನ್ನು ನೀವು ನೋಡಿ. ಅದೇ ರಿಪೇರಿ ನಡೀತಾ ಇದೆ. ಅಲ್ಲೇನು ರೂಫ್ ಏನಿದೆ ಅದು ಹೋಗಿದೆ, ಅಲ್ಲಿಂದ ನೀರು ಬಿದ್ದಂಥದ್ದು ಒಳಗಡೆ ಹೋಗುತ್ತೆ. ಹಾಗಾಗಿ ಅದನ್ನು ತಪ್ಪಿಸ್ಬೇಕು ಅಂತಲೇ ರಿಪೇರಿ ಕೆಲಸವನ್ನೆಲ್ಲ ಪ್ರಾರಂಭ ಮಾಡಿದ್ದೀವಿ. ಒಂದಿಷ್ಟು ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ಗೆ ಅಲ್ಲೊಂದಿಷ್ಟು ಜಾಗಗಳನ್ನ ಐಡೆಂಟಿಫೈ ಮಾಡಿ ಆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈಗ ನೀವು ನೋಡಿದ್ರಿ ಪಾರ್ಕಿಂಗು ಇಷ್ಟು ಅದ್ಭುತವಾಗಿ ಬಂದಿದೆ. ಪಾರ್ಕಿಂಗು ಅಲ್ಲಿ ಬಂದಂಥವ್ರಿಗೆ ಕಸ್ಟಮರ್ಗೆ ಪಾರ್ಕಿಂಗ್ ಇಲ್ಲದೆ ಒದ್ದಾಡಬೇಕಿತ್ತು. ಆ ಕೆಲಸವನ್ನು ಮಾಡ್ತೇವೆ. ಆದರೂ ಇಲ್ಲಿಗಲ್ಲಿ ಒಂದಿಷ್ಟು ಅಲ್ಲಿ ಇಲ್ಲಿ ಎಲ್ಲ ಪಾರ್ಕ್ ಮಾಡ್ತಾ ಇದ್ದಾರೆ. ಅದು ಸಾರ್ವಜನಿಕರಿಗೆ ತೊಂದರೆ ಆಗ್ತಾಯಿದೆ. ಅದನ್ನು ಸಹ ರಿಮೂವ್ ಮಾಡೋದಕ್ಕೆ ನಾವು ಪೊಲೀಸ್ ಇನ್ಸ್ಪೆಕ್ಟರ್ ಸಹ ಅವತ್ತು ಅಲ್ಲಿ ಕರೆದಿದ್ದೀವಿ. ಕರೆದು ಅವ್ರ ಜೊತೆ ಡಿಸ್ಕಸ್ ಮಾಡಿದ್ದೀವಿ. ಇವೆಲ್ಲ ಸುಧಾರಣೆ ಕೆಲಸಗಳನ್ನು ತೆಗೆದುಕೊಂಡಿದ್ದೀವಿ. ಒಂದೊಂದಾಗಿ ಮಾಡ್ತೀವಿ. ಇಲ್ಲ, ಖಂಡಿತ ಆ ಪ್ರಸ್ತಾವನೆ ನಮ್ಮ ಹತ್ರ ಇಲ್ಲ. ಈಗ ಸದ್ಯಕ್ಕೆ ಅದು ಪರಿಶೀಲನೆಯಲ್ಲಿಲ್ಲ. ಈಗ ಇರೋರಿಗೆ ಒಂದು ಒಳ್ಳೆಯ ಅವಕಾಶವನ್ನು ಮಾಡಿಕೊಡ್ಬೇಕು, ಒಳ್ಳೆಯ ವಾತಾವರಣವನ್ನು ಸೃಷ್ಟಿ ಮಾಡಿಕೊಡ್ಬೇಕು ಅನ್ನೋದು ಪಾಲಿಕೆ ಉದ್ದೇಶ. ಹಾಗಾಗಿ ಆ ಕೆಲಸ ಹೌದು. ಆಲ್ರೆಡಿ ಫೈರ್ ಆಡಿಟ್ ಈಗ ನೀವು ನೋಡ್ಬೋದು. ಅಲ್ಲಿ ಸಾವಿರಾರು ಜನ ಸೇರಿದಂಥ ಸಂದರ್ಭದಲ್ಲಿ ಏನಾದ್ರು ಫೈರ್ ಆಕ್ಸಿಡೆಂಟ್ ಆದರೆ ಖಂಡಿತ ತೊಂದರೆ ಆಗುತ್ತೆ ಸಾರ್ವಜನಿಕ ಜೀವಕ್ಕೆ. ಹಾಗಾಗಿ ನಾವು ಫೈರ್ ಆಡಿಟ್ ಮಾಡಿ ಅಲ್ಲಿ ಏನು ಲೋಪದೋಷಗಳಿವೆ ಅಂತ ಅವ್ರಿಗೆ ಕೊಡ್ತಾರೆ. ಅದ್ರ ಪ್ರಕಾರ ನಾವು ಅದನ್ನು ಫೈರ್ ಎಕ್ಸ್ಟಿಂಗ್ವಿಷರ್ ಏನು ಹಾಕಬೇಕು, ಸೇಫ್ಟಿ ಮೆಜರ್ಸ್ ಏನು ತೊಗೋಬೇಕು ಅದನ್ನು ತೊಗೋಬೇಕು ಅನ್ನೋ ಕಾರಣಕ್ಕಾಗಿಯೇ ಈಗ ಆಡಿಟ್ ಮಾಡಿಸ್ತೀವಿ. ಆಡಿಟಲ್ಲಿ ನಮಗೆ ಗೊತ್ತಾಗುತ್ತೆ ಈಗಿರೋ ಸಿಸ್ಟಮ್ ಸರಿ ಇದೆ ಇಲ್ಲ, ಅಥವಾ ಇದನ್ನು ಅಪ್ಗ್ರೇಡ್ ಮಾಡಬೇಕು. ಇದೇನು ಕೊಡ್ತಾರೆ ಅದ್ರ ಪ್ರಕಾರ